ಎಲ್ಲರಿಗೂ ಎಲ್ ಸೋಲ್ಜರ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಹಾರ್ದಿಕ ಸ್ವಾಗತ. ಸೊ ರೈಟ್, ಇವತ್ತು ನಾವು ಮ್ಯಾಥಮೆಟಿಕ್ಸು ಮತ್ತು ಮೆಂಟಲ್ ಎಬಿಲಿಟಿ, ಲಾಜಿಕಲ್ ರೀಸನಿಂಗ್ ಏನಂತೀರಲ್ಲ ಅವು ಕ್ವಶನ್ಸ್ನ ಸ್ವಲ್ಪ ಪ್ರಾಕ್ಟೀಸ್ ಕ್ವಶನ್ಸ್ನ ಸಾಲ್ವ್ ಮಾಡೋಣ. ಓಕೆ, ಸೊ ಇಲ್ಲಿವರೆಗೆ ನಾವು ಏನು ಇವತ್ತು ಸ್ಟಾರ್ಟ್ ಮಾಡೋದು ಅಂದರೆ ಫಸ್ಟಿಗೆ ಮ್ಯಾಥ್ಸ್ ಸ್ಟಾರ್ಟ್ ಮಾಡ್ತೀವಿ, ಆಮೇಲೆ ಮೆಂಟಲ್ ಎಬಿಲಿಟಿ ಸ್ಟಾರ್ಟ್ ಮಾಡ್ತೀವಿ. ಹೌದಾ? ರೈಟ್. ಸೊ ಫಸ್ಟ್ ಕ್ವಶನ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಆ್ಯಸ್ ಯೂಶ್ವಲ್ ಇದನ್ನು ಎಲ್ ಸೋಲ್ಜರ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಯಾರಿಗೋ ಒಬ್ರಿಗೆ ಹೆಲ್ಪ್ ಆಗ್ಬೋದು ಅಂತ ಅಂದ್ಕೊಂಡೀನಿ ಈ ಶೇರ್ ಮಾಡೋದ್ರಿಂದ. ಸೊ ನೀವು ಎಷ್ಟು ಶೇರ್ ಮಾಡ್ತೀರಿ, ಎಷ್ಟು ಲೈಕ್ ಮಾಡ್ತೀರಿ ನಮ್ಮದು ಯೂಟ್ಯೂಬ್ ಚಾನಲ್ಸ್, ನಮ್ಗೆ ಮೋಟಿವೇಶನ್ ಸಿಗ್ತದೆ. ನಾವು ಎಕ್ಸ್ಟ್ರಾ ಎಷ್ಟು ಹೆಚ್ಚಿಗೆ ನಾವು ಕ್ಲಾಸಸ್ ಮಾಡ್ಬೋದು. ಓಕೆ, ಸೊ ವಿತ್ ದಿಸ್ ಐ ವುಡ್ ಲೈಕ್ ಟು ಅಗೇನ್ ಟೆಲ್ ಯು ದಟ್ ಗುಡ್ ಮಾರ್ನಿಂಗ್, ವಿಲ್ ಸ್ಟಾರ್ಟ್ ನಾವು. ಹೌದಾ? ಬರ್ರಿ, ಫಸ್ಟ್ ಕ್ವಶನ್ ಏನದಪ್ಪ ಅಂದ್ರೆ, ವಾಟ್ ಪರ್ಸೆಂಟ್ ಆಫ್ 40 kg ಈಸ್ 10? ವಾಟ್ ಪರ್ಸೆಂಟ್ ಆಫ್ 40 kg ಈಸ್ 10? ರೈಟ್. ಸೊ ಈ ಥರ ಕೊಟ್ಟಾಗ ಆಪ್ಷನ್ಸ್ ಕೊಟ್ಟಿದ್ದಾನೆ ಫ್ರೆಂಡ್ಸ್ ಅವನು. ಹೌದಾ? 25%, 20%, 10%, ಆಗ 50%. ರೈಟ್. ಇದನ್ನು ಯಾವ ಥರ ಸಾಲ್ವ್ ಮಾಡಬೇಕು? ಹೌದು, ರೈಟ್. ಯಾವಾಗಲೂ ನಾವು ಏನು ಕೇಳೋಣ ಅಂದ್ರೆ ಪರ್ಸೆಂಟೇಜ್ ಕೇಳೋಣ. ಹೌದಾ? what percentage of 40 kg is 10 kg? ಇದನ್ನು ಯಾವ ಥರ ಸಾಲ್ವ್ ಮಾಡ್ಬೋದು ಅಂದರೆ 10 ಡಿವೈಡೆಡ್ ಬೈ 40 ಇಂಟು 100. ಯಾಕೆ ಸರ್ 100? ನಾ ಯಾವಾಗಲೂ ನಿಮಗೆ ನಿನ್ನೆ ಹೇಳಿದ್ದೆಲ್ಲ, ನಿನ್ನೆ ಹೇಳಿರುವಂಥ ಯೂಟ್ಯೂಬ್ ವಿಡಿಯೋದಲ್ಲಿ ಪರ್ಸೆಂಟೇಜ್ನ ಯಾವಾಗಲೂ ಇದಕ್ಕೆ ಕ್ಯಾಲ್ಕುಲೇಟ್ ಮಾಡ್ತೀವಿ 100. ರೈಟ್. ಆಲ್ವೇಸ್ ಶೇಕಡ 100 ಅಂತ ನಾವು ಇಟ್ಟುಕೊಂಡು ಕ್ಯಾಲ್ಕುಲೇಟ್ ಮಾಡ್ತೀವಿ. ಹೌದಾ? ಸೊ ಇದನ್ನು ನೋಡಿ, ಇಲ್ಲಿ 10 ಡಿವೈಡೆಡ್ ಬೈ 40 ಇಂಟು 100, 0 ಕ್ಯಾನ್ಸಲ್. ಹೌದು, 4 1s 4, 2.5s. ಸೊ 10 ಇಂಟು 2.5 is 25. ಸೊ ದ ಆನ್ಸರ್ ಈಸ್ 25. ಆಯಿತು? ಆಪ್ಷನ್ ಏನು? 25 ನಮ್ಗೆ ಆನ್ಸರು. ಇನ್ನೊಂದ್ಸಲ ನೋಡ್ರಿ, ನಿಮ್ಗೆ ಯಾರಿಗೆ ತಿಳಿದಿಲ್ಲಲ್ಲ ಒಂದು ಸ್ವಲ್ಪ ವಿಡಿಯೋ ಪಾಸ್ ಮಾಡಿರಿ, ಒಂದು 2 ಸೆಕೆಂಡು ವಿಡಿಯೋ ಪಾಸ್ ಮಾಡಿರಿ. ಹೆಂಗೆ ಮಾಡಿವಿ ಇದನ್ನು, ಹೆಂಗೆ ಕಡ್ತಾ ಹೊಡೆದಾರ ಅನ್ನೋದು ಒಂದ್ಸರಿ ನೋಡ್ಕೊಟ್ರಿ, ನಿಮಗೆ ತಿಳಿತದೆ. ಇನ್ ಕೇಸ್ ತಿಳಿಲಿಲ್ಲ ಅಂದರೆ ನೋ ಪ್ರಾಬ್ಲಮ್, ಕಮೆಂಟ್ ಮಾಡಿರಿ. ನೆಕ್ಸ್ಟ್ ಕ್ಲಾಸ್ನೊಳಗೆ ನಾವು ಅದನ್ನು ಹೇಳಿಕೆ ಟ್ರೈ ಮಾಡ್ತೀವಿ. ರೈಟ್. ಸೊ ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನದ ಅಂದ್ರೆ, ಕನ್ವರ್ಟ್ 10 ಮೀಟರ್ ಪರ್ ಸೆಕೆಂಡ್ ಇಂಟು ಕಿಲೋಮೀಟರ್ ಪರ್ ಅವರ್. 10 ಕಿಲೋಮೀಟರ್, ಒಂದ್ಸರಿ ನೋಡ್ರಿ, ಇದನ್ನ ಲಕ್ಷ ಕೊಟ್ಟು ಕೇಳ್ರಿ. ಇಲ್ಲಿ 10 ಮೀಟರ್ ಪರ್ ಸೆಕೆಂಡ್ ಇಂಟು ಕಿಲೋಮೀಟರ್ ಪರ್ ಅವರ್ಗೆ ನಾವು ಕನ್ವರ್ಟ್ ಮಾಡಬೇಕು. ರೈಟ್. ಸೊ ಆ ಥರ ಮಾಡುವಾಗ ಮೀಟರ್ ಪರ್ ಸೆಕೆಂಡ್ ಟು ಕಿಲೋಮೀಟರ್ ಪರ್ ಅವರ್ ಮಾಡುವಾಗ ನಮ್ಗೇನು ಗೊತ್ತಪ್ಪ ಅಂದ್ರೆ 10 ಇದನ್ನು ನಾವು 18/5ಗೆ ಮಲ್ಟಿಪ್ಲೈ ಮಾಡಬೇಕು. ಹೌದು, ಯಾಕಂದರೆ ನಾವು ಇವಾಗ ಮೀಟರ್ ಟು ಕಿಲೋಮೀಟರ್ ಕನ್ವರ್ಟ್ ಮಾಡ್ತಿದ್ದೀವಲ್ಲ. 10 ಯಾವುದು 10 ಅಂದರೆ ಇದು ಈ 10. ಹೌದಾ? ಇದು ಏನು ಸರ್ 18/5 ಅಂದರೆ ಇದು ಕನ್ವರ್ಟ್ ಮಾಡಲಿಕ್ಕೆ ಮೀಟರ್ ಪರ್ ಸೆಕೆಂಡಿಂದ ಕಿಲೋಮೀಟರ್ ಕನ್ವರ್ಟ್ ಮಾಡ್ಬೇಕಂದ್ರೆ ಇದನ್ನು ನಾವು ಗುಣಿಸ್ಬೇಕು. ಹೌದಾ? ಗುಣಿಸಿದ್ರೆ ಏನಾಗುತ್ತೆ? ಇಲ್ಲಿ ಕಡ್ತಾ ಹೊಡೀರಿ. 5 1 5, 5 2. ಹೌದು, 5 1 5, 5 2 10, 2 ಇಂಟು 18 36. ಸೊ ಆನ್ಸರ್ ಈಸ್ 36 ಕಿಲೋಮೀಟರ್ ಪರ್ ಅವರ್. ರೈಟ್. ಜಸ್ಟ್ ಇದು ಉಲ್ಟಾ ಇತ್ತಪ್ಪ. ಇನ್ ಕೇಸ್ ಕಿಲೋಮೀಟರಿಂದ ಮೀಟರ್ ಪರ್ ಸೆಕೆಂಡ್ ಕೊಟ್ಟಿದೆ ಅಂದರೆ 5/18. ಹೌದು, 18/5 ಮತ್ತು 5/18 ಅದು ನಾವು ಮೀಟರ್ ಪರ್ ಸೆಕೆಂಡ್ ಮತ್ತು ಕಿಲೋಮೀಟರ್ ಪರ್ ಸೆಕೆಂಡ್ಗೆ ನಾವು ಕನ್ವರ್ಟ್ ಮಾಡೋದು. ಇದನ್ನ ನೆನಪಿಟ್ಕೊಡ್ರಿ, ಕನ್ಫ್ಯೂಸ್ ಆಗಬೇಡ್ರಿ. 18/5 ಎದಕ್ಕಂದ್ರೆ ನಾವು ಮೀಟರ್ ಪರ್ ಸೆಕೆಂಡ್ ಕೊಟ್ಟಿರ್ತಾನ, ಅವಾಗ ಏನು ಕೇಳಿರ್ತಾನಪ್ಪ ಅಂದ್ರೆ ಕಿಲೋಮೀಟರ್ ಪರ್ ಅವರ್ ಕೇಳಿರ್ತಾನೆ. ಅವಾಗ ನಾವು 18/5 ಮಾಡಬೇಕು. ಸೊ ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಹೋಗೋಕ್ಕಿಂತ ಮುಂಚೆ ಐ ವುಡ್ ಲೈಕ್ ಟು ರಿಕ್ವೆಸ್ಟ್ ಅಗೇನ್, ಎಲ್ಲರೂ ಎಲ್ ಸೋಲ್ಜರ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಯಾಕಂದ್ರೆ ಹುಡುಗರಿಗೋಸ್ಕರನೇ ಈ ಚಾನಲ್ಲು. ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ಎಷ್ಟೋ ಜನಕ್ಕೆ ರೀಚ್ ಆಗ್ತದೆ. ಯಾರೋ ಈ ಸಬ್ಸ್ಕ್ರೈಬ್ ಮಾಡಿದ್ರೆ ಯಾವ ವಿಡಿಯೋ ಹಾಕ್ತೀವಲ್ಲ ಇಮಿಡಿಯೇಟ್ ಫಸ್ಟಿಗೆ ಬರೋದು ನಿಮಗೇನೆ. ಹೌದು, ರೈಟ್. ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಏನಂದ್ರೆ, ಫೈಂಡ್ ದ LCM ಆಫ್ 3 4 5. LCM ಅಂದ್ರೆ ಏನ್ರಿ? ಲಸ ನ ಈ ಮೂರದು ಲಸ ಕಂಡು ಹಿಡೀರಿ ಅಂತಂದಾರೆ. ಹೌದು, ಈ ಮೂರದು ಲಸ ಕಂಡು ಹಿಡಿದು ಹೆಂಗಪ್ಪ ಅಂತಂದ್ರೆ, ಫಸ್ಟು 3 4 5.
ರೈಟ್. ಯಾವುದೇ ಒಂದು ಈ ನಂಬರ್ ಕೊಟ್ಟಿರ್ತಾರೆ ನೋಡ್ರಿ, ಇವಾಗ 3 4 5. ಫಸ್ಟ್ ನೋಡ್ರಿ ಮೂರು ಯಾವ್ದು ಕಾಮನ್ ಅವ ನೋಡ್ರಿ, ಇದ್ರೊಳಗೆ ಯಾವ ಕಾಮನ್ ಇಲ್ಲ. ಇಲ್ಲಿ 3 ಅದ, ಇಲ್ಲಿ 4 ಅದ, 5 ಅದ. ಹೌದಾ? ಈ ಟೈಪು ಯಾವುದು ಕಾಮನ್ ಇರಲಿಲ್ಲಪ್ಪ ಅಂತಂದರೆ ಡೈರೆಕ್ಟಾಗಿ ಈ ಮೆಥಡ್ ಮಾಡಿ ಹಿಂಗೆಲ್ಲ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. 3 ಒಂದಲೇ 3, 4 ಇದು ಹಾಗೆ 4 ಆ್ಯಸ್ ಇಟ್ ಈಸ್ ಇಡೋದು, 5 ಆ್ಯಸ್ ಇಟ್ ಈಸ್ ಇಡೋದು, ಆಮೇಲೆ 1 ಆ್ಯಸ್ ಇಟ್ ಈಸು, 4 ಒಂದಲೇ 4, 5 ಹಂಗೆ ಇಡೋದು, 5 ಈ ಟೈಪ್ ಮಾಡುವುದರಲ್ಲಿ ಇವು ಯಾವ ಸಂಖ್ಯೆ ಕಾಮನ್ ಆಗಿ ಒಂದೇ ಒಂದು ಮಗ್ಗಿ ಒಳಗೆ ಹೋಗಂಗಿಲ್ಲ, ಒಂದೇ ಒಂದು ಟೇಬಲ್ ಒಳಗೆ ಕ್ಯಾನ್ಸಲ್ ಆಗಂಗಿಲ್ಲ. ಈ ಟೈಪ್ ಕೊಟ್ಟಾಗ 3 4 5 ಡೈರೆಕ್ಟಾಗಿ ಇಂಟು ಮಲ್ಟಿಪ್ಲಿಕೇಶನ್ ಮಾಡಿರಿ. ಏನು ಮಾಡಿರಿ? ಡೈರೆಕ್ಟಾಗಿ ಗುಣಿಸ್ಬಿಡ್ರಿ. ಹೆಂಗೆ ಸರ್? 3 ಗುಂಡ್ಲೆ 4, 3 4 12, 12 5 60. ಮುಗೀತಾ ಆನ್ಸರ್? ತಿಳಿಬೇಕತ್ತು. ಯಾವಾಗ ಇವು ಯಾವ ನಂಬರಲ್ಲೂ ಭಾಗ ಹೋಗಂಗಿಲ್ಲ ಇದ್ರೊಳಗೆ. ಈ ನಂಬರ್ ಎಲ್ಲನೂ ಅದೇ ನಂಬರ್ಲೇನೆ ಭಾಗ ಹೋಗ್ತಾವೆ. ಆ ಟೈಮ್ನಾಗ ಏನು ಮಾಡಬೇಕು? ಅವಷ್ಟು ನಂಬರನ್ನು ಗುಣಿಸೋದು ಆನ್ಸರ್ ಅದೇ ನಮ್ಮದು ಲಸ. ತಿಳಿತು? ಇನ್ ಕೇಸ್ ಯಾರಿಗೆ ತಿಳಿದಿಲ್ಲಲ್ಲ ಒಂದ್ಸಲ ಪಾಸ್ ಮಾಡಿರಿ, ಇದು ನೋಡ್ಕೊಡ್ರಿ. ಹಿಂಗೆ ಮಾಡಿದ್ರು ಎಸ್ ಬರ್ತದೆ, ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ಇದು. ಈ ಟೈಪ್ ಮಾಡಿದ್ರೆ ಏನದ ಈಸಿ. ಎಕ್ಸಾಮ್ನಾಗ ಮೇನ್ ಇಂಪಾರ್ಟೆಂಟ್ ತೊಗೊಂಡು ನೆನ್ಪಿಟ್ಕೊಡ್ರಿ, ಎರಡು ಚೀಸ್ ಇಂಪಾರ್ಟೆಂಟ್. ಏನು ಎಕ್ಸಾಮ್ನಾಗ 2 ಚೀಸ್ ಇಂಪಾರ್ಟೆಂಟ್. ಏನೇನು ಸರ್ ಇಂಪಾರ್ಟೆಂಟು? ಒಂದು ಟೈಮು ಇರೋದಿಲ್ಲ. ಯಾಕಂದ್ರೆ ಎಲ್ಲರೂ 50 ಕ್ವಶನ್ ಪಟ ಬಿಡಿಸ್ಬೇಕು ಅಂದ್ಕೊಂಡಿರ್ತಾರೆ, ಆದರೆ ಅವನ ಸರ ಮಾಡೋರು ಭಾಳ ಇರ್ತಾರೆ. ಹೌದಾ? ಟೈಮ್ ಈಸ್ ವೆರಿ ಇಂಪಾರ್ಟೆಂಟ್. ಒಂದು ಕ್ವಶನಿಗೆ ನೀವು ಮ್ಯಾಕ್ಸಿಮಮ್ 30 ಸೆಕೆಂಡಿಂದ 40 ಸೆಕೆಂಡ್ಸ್ ಅಷ್ಟೇ ಕೊಡಬೇಕು. ಜಾಸ್ತಿ ತೊಗೊಂಡ್ರಿ ಅಂದ್ರೆ ನಿಮ್ಮ ಟೈಮ್ ಹೋಗ್ತದೆ. ಸೆಕೆಂಡ್ ಒನ್ ಏನು ರೀ ಸರ್? ಕ್ವಾಲಿಟಿ. ಹೌದಾ? ಕ್ವಾಲಿಟಿ ಅಂದ್ರೆ ಏನು ರೀ ಸರ್? ಎಷ್ಟು ಪರ್ಫೆಕ್ಟಾಗಿ ಆನ್ಸರ್. ನೀವು ನೋಡಿದ್ರೆ ಎಲ್ಲನೂ ಆಪ್ಷನ್ಸು ಹತ್ರ ಇರ್ತಾವೆ, ಎಲ್ಲ ಆಪ್ಷನ್ನು ಸೇಮಾಗೇ ಇರ್ತಾವೆ. ಅಲ್ಲೇ ಪರ್ಫೆಕ್ಟಾಗಿ ಯಾರು ಸಾಲ್ವ್ ಮಾಡ್ತಾರಲ್ಲ ಅದು ವೆರಿ ಇಂಪಾರ್ಟೆಂಟ್ ಆಗ್ತದೆ. ಟೈಮು ಮತ್ತು ಪರ್ಫೆಕ್ಷನ್, ಅಕ್ಯುರೇಟಾಗಿ ಆನ್ಸರ್ ಬರಬೇಕು. ರೈಟ್? ಓಕೆ, ನೆಕ್ಸ್ಟ್ ಒನ್ ಏನದಪ್ಪ ಅಂದ್ರೆ 106 into 106 plus 94 into 94 is equal to A. Find the value of A. ಸರಳವಾಗಿ ನಾವು ಹೆಂಗಪ್ಪ ನಾವೇನು ಮಾಡ್ತೀವಿ, ನಾರ್ಮಲ್ ಸ್ಟೂಡೆಂಟ್ಸ್ ಎಲ್ಲ ಏನು ಮಾಡ್ತಾನಂದ್ರೆ, ಯಾವುದೇ ಒಂದು ನಂಬರ್ ಈ ಥರ ಕೊಟ್ಟಿದ್ರು ಅಂದ್ರೆ ಒಂದ್ಸರಿ ಕಾನ್ಸಂಟ್ರೇಟ್ ಮಾಡಿರಿ ಸ್ಟೂಡೆಂಟ್ಸ್. ಇವುದೆಲ್ಲ ದೊಡ್ಡ ನಂಬರ್ ಅವ. ನಿಮಗೆ ಇಂಥ ದೊಡ್ಡ ನಂಬರ್ ಎದಕ್ಕೆ ಕೊಡ್ತಾನೆ ಅಂತಂದ್ರೆ ನೀವು ತಲೆ ಕೆಡಿಸ್ಕೋತ ಕೂಡ್ರಿ, ನೀವು ಟೈಮಲ್ಲೇ ಜಾಸ್ತಿ ಸ್ವಲ್ಪ ಹಾಕ್ರಿ. ಅದಕ್ಕೆ ನಾವೇನು ಹೇಳ್ತೀವಿ, ಈ ಥರ ನಾರ್ಮಲಾಗಿ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ನಾರ್ಮಲಾಗಿ ಮಾಡಿದ್ರೆ ಟೈಮ್ ಜಾಸ್ತಿ ತೊಗೋತೀರಿ, ನೀವು ಆನ್ಸರ್ ಬರಬಹುದು. ಹೌದಾ? ಆದರೆ ಟೈಮು ಜಾಸ್ತಿ ತೊಗೋತದೆ. ಶಾರ್ಟ್ಕಟ್ ಮೆಥಡು ಹೆಂಗೆ ಹೇಳ್ಬೋದು ಸರ್? ಹೆಂಗೆ ರೀ ಸರ್? 5 ಸೆಕೆಂಡ್ 6 ಸೆಕೆಂಡ್ 10 ಸೆಕೆಂಡೇ ಮಾಡ್ಬೋದನ್ರಿ? ಎಸ್ ಪಾಸಿಬಲ್. ಒಂದ್ಸರಿ ಲಕ್ಷ ಕೊಟ್ಟು ನೋಡ್ರಿ. ಏನು ಕೇಳೋಣವ ಇಲ್ಲಿ? 106 into 106 plus 94 into 94. ಹೌದಾ? ಇದನ್ನ ಹೆಂಗೆ ಮಾಡ್ಬೋದು ರೀ? 106 ಅದ, 2 ಸರಿ ಅದ 106. ಹೌದು, 2 ಸರಿ ಅವ ಇಲ್ಲಿ. 106 into 106 ಇಲ್ಲಿ ಬರ್ಕೊಡ್ರಿ ಹಿಂಗೆ. ಹೌದು, ಇದು ಎಷ್ಟು ದೊಡ್ಡದದ? 100ಕ್ಕಿಂತ ಎಷ್ಟು ದೊಡ್ಡದ ಇದು? 106 6 ದೊಡ್ಡದು. 106 100ಕ್ಕಿಂತ 6 ದೊಡ್ಡದ ಇಲ್ಲ? ಇಲ್ಲಿ 6 ಬರ್ಕೊರಿ. ಹೌದು, ಇದನ್ನು 100ಕ್ಕಿಂತ ಎಷ್ಟು ದೊಡ್ಡದ? 6 ದೊಡ್ಡದ. ಈ 6 ಇಲ್ಲಿ ಬರ್ಕೊಡ್ರಿ. ಸಿಂಪಲ್. 6 6 36. ರೈಟ್? ಹೌದು, ಈ 106 ಕೂಡಿಸ್ಬಿಡ್ರಿ ಇದ್ರಲ್ಲೇ. 106 ಅದಲ್ಲ, ಇದ್ರಲ್ಲೇ ಕೂಡಿಸ್ರಿ, ಅಥವಾ ಈ 106 ಅದಲ್ಲ ಇದ್ರಲ್ಲೇ ಕೂಡಿಸ್ರಿ. ಒಟ್ಟು ಹಿಂಗೆ ಕೂಡಿಸ್ರಿ. 106 ಪ್ಲಸ್ 6 ಎಷ್ಟು? 112. ಮುಗೀತಾ ಆನ್ಸರ್. ಈಸಿ ಮೆಥಡ್ ಅದ. ಏನು ಮಾಡಬೇಕು? ಯಾರಿಗೆ ತಿಳಿದಿಲ್ಲ ಒಂದ್ಸರಿ ಕೇಳ್ರಿ. ಕೊಟ್ಟಿರುವಂಥ ನಂಬರು 100ಕ್ಕಿಂತ ಜಾಸ್ತಿ ಎಷ್ಟದ? 106 ಕೊಟ್ಟ ನಿಸದ. ಹೌದು, 106 ಎಷ್ಟು ದೊಡ್ಡದ? 6 ಜಾಸ್ತಿ ಅದ. ಹೌದು, ಆ 6 ಇಲ್ಲಿ ಬರ್ಕೊಡ್ರಿ. ಈ 106 ಎಷ್ಟು ಜಾಸ್ತಿ ಅದ? 6 ಜಾಸ್ತಿ ಅದಲ್ಲ? ರೈಟ್. ಇಲ್ಲಿ ಬರ್ಕೊಡ್ರಿ. 6 6 36 ಬರ್ಕೊಂಡ್ರಿ. ರೈಟ್. ಈ 106ನ ಈ 6 ಕೂಡಿಸ್ರಿ. ಸರ್ ಎದಕ್ಕೆ ಕೂಡಿಸ್ಬೇಕ್ರಿ? ಅದು ಜಾಸ್ತಿ ಅದ, 100ಕ್ಕಿಂತ ಜಾಸ್ತಿ ಅದಲ್ಲ, ಅದಕ್ಕೆ ಈ 6ನ ಇದಕ್ಕೆ ಕೂಡಿಸ್ರಿ, ಅಥವಾ ಈ 6ನ ಇದಕ್ಕೆ ಕೂಡಿಸ್ರಿ. ಎರಡನ್ನೂ ಒಂದೇ. ಹೌದಾ? 106 ಪ್ಲಸ್ 6 112. ಮುಗೀತು ಆನ್ಸರ್. ಇದು ತಿಳಿತು? ಒಂದು ಕಡೆ ಇದನ್ನು ಇದು ಮಾಡಿರಿ, ನೆನ್ಪಿಟ್ಕೊಡ್ರಿ. 100 ಎಷ್ಟು ಬಂತು? 11236. ಹೌದು. ನೆಕ್ಸ್ಟ್ ಇನ್ನೊಂದು ಕೊಟ್ಟ ನಮಗೆ. ಏನು ಕೊಟ್ಟನಪ್ಪ ಅಂದ್ರೆ 94. ಈ 94 ಹೆಂಗದ? 94 ಇದು ಎರಡದಲ್ಲ ಇಲ್ಲ? 94 into 94 ಎರಡವ ಇಲ್ಲ? ರೈಟ್. 4 ಎಷ್ಟು? 100ಕ್ಕೆ ಎಷ್ಟು ದೂರ ಅದ? 6 ದೂರ ಅದ. ಹೌದಾ? 100ಕ್ಕೆ ಎಷ್ಟು ದೂರ ಅದ? 6 ದೂರ. ಸೇಮ್. 6 6 36. ಇಲ್ಲೇ
94ರೊಳಗೆ 6 ಕಳೀರಿ ಎಷ್ಟಾಗ್ತದ 88. 96ರೊಳಗೆ 94ರೊಳಗೆ 6 ಕಳೀರಿ ಎಷ್ಟಾಗ್ತದ 88. ಸೊ ಆನ್ಸರ್ ಏನು 8836. ಹೌದು, ನಮಗೇನು ಬಂತು 8836 ಬಂತು. ಹೌದು, ಈ 8836ನ ಇದಕ್ಕೆ ಕೂಡಿಸ್ರಿ. ಎದಕ್ಕೆ ಕೂಡಿಸ್ಬೇಕ್ರಿ ಸರ್? ಇಲ್ಲಿ ಏನದಪ್ಪ ಅಂದ್ರೆ ನಮಗೆ ಚಿಹ್ನೆ ನಡುವ ಕೂಡಿಸುವುದು. ಹೌದಾ, ಎಷ್ಟು ಬಂತು 6. ಇದೊಂದು ಸಲ ಲಕ್ಷ ಕೊಟ್ಟು ಕೇಳ್ರಿ. ಇಲ್ಲಿ 6 6 12 ಕೈಲ ಬಂತು 1. ಹೌದಾ, ಆಪ್ಷನ್ ನೋಡ್ರಿ. ಆ ಟೈಮ್ನಾಗ ಆಪ್ಷನ್ ನೋಡ್ರಿ 2 ಅದ. ಇಲ್ಲಿ ಬಿಡಿ ಸ್ಥಾನ 2 ಅದ, ನಮಗೂ 2 ಬಂದದ. ನೆಕ್ಸ್ಟ್ 3 3 6 1 7. ಹೌದು, 7 ಆಪ್ಷನ್ ನೋಡ್ರಿ. ಬಿಡಿ ಸ್ಥಾನ ಆದ್ಮೇಲೆ 7 ಎಲ್ಲರ ಅದನ ಇಲ್ಲಿ ಅದ, ಮತ್ತು ಯಾವುದಕ್ಕೂ ಇಲ್ಲ. ಸ್ಟಾಪ್ ಮಾಡಿಬಿಡ್ರಿ, ಇದೇ ನಿಮ್ಮ ಆನ್ಸರ್. ಮತ್ತು ವಸ್ತು ಎಲ್ಲ ಕೂಡಿಸ್ಕೊತ ಮಾಡ್ಲಿಕ್ಕೆ ಹೋಗ್ಬೇಡ್ರಿ, ಟೈಮ್ ವೇಸ್ಟ್ ಆಗ್ತದೆ. ಯಾಕಂದ್ರೆ ಎಕ್ಸಾಮ್ನಾಗ ಟೈಮ್ ಎಷ್ಟು ನೀವು ಉಳಿಸ್ತಿರಲ್ಲ ನಿಮಗೆ ಅಷ್ಟೇ ಒಳ್ಳೇದು. ಅಕ್ಯುರೇಟ್ ಆನ್ಸರ್ ಬಂತ. ಆನ್ಸರ್ ಇಲ್ಲೇ 7 ಬಂತ. ನೆಕ್ಸ್ಟ್ ಎಲ್ಲರ 7 ಅದಾನಪ್ಪ. ಇಲ್ಲೇ ಇಲ್ಲಿ 7 ಇಲ್ಲ, 3 ಅದ. ಇಲ್ಲೂ 3 ಅದ, ಇಲ್ಲೂ 3 ಅದ, ಇಲ್ಲಿ 7 ಅದ. ಸೊ ಆನ್ಸರ್ ಟಕ್ ಮುಗೀತು. ಎಷ್ಟು ಜಲ್ದಿ ಮಾಡ್ತೀರಿ, ಎಷ್ಟು ಅಕ್ಯುರೇಟಾಗಿ ಮಾಡ್ತೀರಿ ಕಾಂಪಿಟೇಟಿವ್ ಎಕ್ಸಾಮ್ನಾಗ ಅಷ್ಟು ನಿಮಗೆ ಒಳ್ಳೆಯದು. ರೈಟ್, ನೆಕ್ಸ್ಟ್ ಒನ್. ವಾಟ್ ಈಸ್ ದ ಫಾರ್ಮುಲಾ ಟು ಫೈಂಡ್ ದ ಏರಿಯಾ ಆಫ್ ಟ್ರಯಾಂಗಲ್? ಏರಿಯಾ ಆಫ್ ಟ್ರಯಾಂಗಲ್ ಕಂಡು ಹಿಡಿಲಿಕ್ಕೆ ಫಾರ್ಮುಲಾ ಏನದ? ಫಾರ್ಮುಲಾ ಏನದಪ್ಪ ಅಂದ್ರೆ ಇಲ್ಲಿ ಆಪ್ಷನ್ ಎ. ಇದು 1/2 ಇಂಟು ಬೇಸ್ ಇಂಟು ಹೈಟ್. ಇದು ಯಾವುದಕ್ಕೆ? ಏರಿಯಾ ಆಫ್ ಟ್ರಯಾಂಗಲ್. ಒಂದು ಟ್ರಯಾಂಗಲ್ದ ತ್ರಿಕೋನ ಅಂತಿರಲ್ಲ ನೀವು, ತ್ರಿಕೋನದಲ್ಲಿರುವಂಥ ಎಷ್ಟು ಜಾಗ ಅದ, ಎಷ್ಟು ಏರಿಯಾ ಅದಂತ ಕಂಡು ಹಿಡಲಿಕ್ಕೆ ಯಾವುದು ಫಾರ್ಮುಲಾ? ಆಪ್ಷನ್ ಎ. ರೈಟ್, ನೆಕ್ಸ್ಟ್ ಒನ್. ಫೈಂಡ್ ಔಟ್ ದ, ಓಕೆ, ಇಲ್ಲಿ ಇಂಟ್ರೆಸ್ಟಿಂಗ್ ಪ್ರಾಬ್ಲಮ್ ಅದ ನೋಡ್ರಿ ಒಂದು. ರೈಟ್, ಓಕೆ, ಈ ಕ್ವಶನ್ನು ನೆಕ್ಸ್ಟ್ ಬರ್ತೀನಿ. ಓಕೆ, ಈ ಕ್ವಶನ್ 6ನೇ ಕ್ವಶನ್ ಅದಲ್ಲ, ನೆಕ್ಸ್ಟ್ ಬರ್ತೀನಿ. ಇದು ನೋಡೋಣ ಫಸ್ಟ್. HCF and LCM of 2 numbers are 18 and 3780 respectively. If one of them is 540, then the second number is. ಹೌದಾ, ನಾನು ನಿನ್ನೆ ನಿಮ್ಗೊಂದು ಹೇಳಿದ್ದೆ, ನೆನಪಿದೆಯಾ? ಏನಪ್ಪ ಅಂದ್ರೆ ನಾವು ಲಸ ಮತ್ತು ಮಸ ಕಂಡು ಹಿಡಿಯುವ ಮುಂದಾಗ ಒಂದು ಸೂತ್ರ ನಾನು ನಿನ್ನೆ ಹೇಳಿದ್ದೆ. ಏನಂದ್ರೆ ದ ಪ್ರಾಡಕ್ಟ್ ಆಫ್ 2 numbers ಈಸ್ ಈಕ್ವಲ್ಸ್ ಟು ದ ಪ್ರಾಡಕ್ಟ್ ಆಫ್ 2 numbers is equals to product of their HCF and LCM. Product of their HCF and LCM. ಏನಪ್ಪ, ಒಂದು ಯಾವುದೇ ಒಂದು ನಾನು LCM HCF ಕಂಡುಹಿಡಿಬೇಕಂದ್ರೆ ಹೆಂಗದಂದ್ರೆ ಒಂದು ಬೇಸಿಕ್ ರೂಲ್ ಏನದ ಅಂದ್ರೆ ಪ್ರಾಡಕ್ಟ್ ಆಫ್ 2 numbers is equals to product of their HCF and LCM. ಹೌದು, ಕೊಟ್ಟನ ಏನು ಇಲ್ಲೇ? ದ HCF and LCM of 2 numbers are 18 and 3780. ಹೌದಾ, ಏನು ಕೊಟ್ಟಾನವ? ಪ್ರಾಡಕ್ಟ್ ಆಫ್ 2 numbers, ದ HCF and LCM ಆಫ್ 2 numbers ಕೊಟ್ಟಾನ. 2 numbers ಏನದ? 18 ಮತ್ತು 3780. ರೈಟ್, ರೆಸ್ಪೆಕ್ಟಿವ್ಲಿ. ಇಫ್ one of them is 540, then the second is 540 ಒಂದದ, ಇನ್ನೊಂದು ಎಕ್ಸ್ ಅಂತ ಕನ್ಸಿಡರ್ ಮಾಡಿ. ಹೌದು, ಎಕ್ಸ್ ಅಂತ ಕನ್ಸಿಡರ್ ಮಾಡಿದ್ರೆ ಏನಾಗ್ತದೆ? ಎಕ್ಸ್ ಇಸ್ ಈಕ್ವಲ್ಸ್ ಟು 18 ಇಂಟು 3780 ಡಿವೈಡೆಡ್ ಬೈ 40. 0 0 ಕ್ಯಾನ್ಸಲ್ ಆಯಿತು. ಹೌದು, 18 1 18 3 ಅಂದರೆ 18 ಒಂದ್ಲೆ 18 ಒಂದ್ಲೆ 18 ಮೂರ್ಲೆ 3 ಒಂದ್ಲೆ 3 1 2 6 126. ಎಲ್ಲದು 126 ಅದನಪ್ಪ ಆನ್ಸರ್? ಎಸ್, ಸೆಕ್ಷನ್ ಆನ್ಸರ್ ಏನದ? ಆಪ್ಷನ್ ಬಿ. ತಿಳಿಲಿಕ್ಕತ್ತು. ನಿಮಗೆ ತಿಳಿಲಿಲ್ಲ ಅಂದ್ರೆ ವಿಡಿಯೋ ಪಾಸ್ ಮಾಡಿರಿ, ಒಂದು 2 ಸೆಕೆಂಡ್ ವಿಡಿಯೋ ಪಾಸ್ ಮಾಡಿರಿ. ನಾನು ನಿನ್ನೆ ಹೇಳಿದ್ದೆ HCF LCM ಏನಂದ್ರೆ ದ ಪ್ರಾಡಕ್ಟ್ ಆಫ್ 2 numbers ಈಸ್ ಈಕ್ವಲ್ಸ್ ಟು ದ ಪ್ರಾಡಕ್ಟ್ ಆಫ್ ದೇರ್ HCF ಆ್ಯಂಡ್ LCM. ಅದನ್ನು ನೋಡ್ಕೊಳ್ರಿ. ಅದನ್ನ ನೋಡ್ಕೊಂಡು ಸೇಮ್ ಇದೇ ಟೈಪ್ ಪ್ರಾಬ್ಲಮ್ ಬಂದಿತ್ತು, ಅಲ್ಲಿನೂ ಹಿಂಗೆ ನಾವು ಸಾಲ್ವ್ ಮಾಡೀವಿ. ರೈಟ್, ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ ಹೋಗೋಕ್ಕಿಂತ ಮುಂಚೆ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಯಾರ್ಯಾರು ಶೇರ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ, ಶೇರ್ ಮಾಡಿರಿ. ಇದು ಲೈಕ್ ಆಗಿತ್ತಂದರೆ ಲೈಕ್ ಕೊಡಿರಿ. ಯಾಕಂದರೆ ನೀವು ಲೈಕ್ ಎಷ್ಟು ಕೊಡ್ತೀರಿ ನಮಗೆ ಅಷ್ಟು ಮೋಟಿವೇಶನು, ನಮಗೆ ಸ್ವಲ್ಪ ಇನ್ಸ್ಪಿರೇಷನ್ ಬರ್ತದೆ. ಓಕೆ, ನಮ್ಮ ಹುಡುಗರು ನೋಡ್ಯಾರಪ್ಪ, ಲೈಕ್ ಮಾಡ್ಯಾರಪ್ಪ, ಇದು ಸಾಕು ನಮಗೆ. ರೈಟ್, ಓಕೆ, ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ದ ಗ್ರೇಟೆಸ್ಟ್ 4-digit ಪರ್ಫೆಕ್ಟ್ ಸ್ಕ್ವೇರ್ ಅಂತ ಕೇಳಿ. ಏನು, ವಾಟ್ ಈಸ್ ದ ಗ್ರೇಟೆಸ್ಟ್ 4-digit ಪರ್ಫೆಕ್ಟ್ ಸ್ಕ್ವೇರ್? ರೈಟ್, ಇಲ್ಲಿ ನೋಡ್ರಿ 4 digitದು ಪರ್ಫೆಕ್ಟ್ ಸ್ಕ್ವೇರ್ ಯಾವುದು ಅಂತ ಕೇಳ ನಮಗೆ.
4 ಡಿಜಿಟ್ದು ಪರ್ಫೆಕ್ಟ್ ಸ್ಕ್ವೇರ್ ಯಾವುದು ಅಂತ ಕೇಳೋಣ. ಹೌದು, ಫಾರ್ ಎಕ್ಸಾಂಪಲ್ ಒಂದು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿರಿ. ನಾ ಡೈರೆಕ್ಟಾಗಿ ಆನ್ಸರ್ ಹೇಳ್ಬೋದು, ಏನಂತ 9801 ಅಂತ. ಏನು ರೀ ಸರ್ ಹಂಗೆ, ಅದು ಹೆಂಗೆ ರೀ ಸರ್ 9801 ಅಂತಂದ್ರೆ ಇಲ್ಲಿ ನೋಡ್ರಿ, ಈಗ 10ದು ಸ್ಕ್ವೇರ್ 10ರದು ಸ್ಕ್ವೇರ್ ಎಷ್ಟಪ್ಪ 100. ಹೌದು ರೈಟ್. ಈಗ 100ರದು ಸ್ಕ್ವೇರ್ ಎಷ್ಟಾಗ್ತದೆ 10,000 ಆಗ್ತದೆ. ಅಂದ್ರೆ ಇಲ್ಲಿ 1 0 ಅದ, 1 0 ಜಾಸ್ತಿ ಆಗ್ಲಿಕ್ಕತ್ತದ. ಇಲ್ಲಿ 2 0 ಅವ, ಅದಕ್ಕೆ 2 0 ಜಾಸ್ತಿ ಆಗ್ಲಿಕ್ಕತ್ತದ. ಹೌದಾ. ಈಗ ನಾನು 99 ಸ್ಕ್ವೇರ್ ಮಾಡೀನಿ ಅಂತ ತಿಳ್ಕೊಡ್ರಿ. ಹೌದು, 99 ಯಾವ್ದಪ್ಪ 100ಕ್ಕಿಂತ ಕಡಿಮೆ ಅದ. ಹೌದಾ. 99 ಸ್ಕ್ವೇರ್ ಎಷ್ಟಾಗ್ತದ, ಹೆಂಗೆ ಮಾಡ್ಬೇಕು 99 ಸ್ಕ್ವೇರ್? 99 ಸ್ಕ್ವೇರ್ ಹೆಂಗೆ ಮಾಡಬೇಕು ಅಂದರೆ ಸೇಮ್ 99 ಮತ್ತು 99 ಬರ್ಕೊಡ್ರಿ. ಎಷ್ಟು ದೂರ ಅದಪ್ಪ ಇದು 100ಕ್ಕೆ 1 ದೂರ ಅದ. 1 1 1 0 1 ಬರೀರಿ. ಹೌದಾ. 99 1 ತೆಗೆದ್ರೆ 98 9801 9801. ಆದ್ರೆ ನಾ ಅದೇ 100ದು ತೊಗೊಂಡೆ ಅಂದ್ರೆ ನನಗೆ ಸಂಖ್ಯೆ ಎಷ್ಟು ಬರ್ತಾವೆ? ಇಲ್ಲೇ 5 ಸಂಖ್ಯೆ ಬರ್ತಾವೆ. ಹೌದು, ಅವ ಕೇಳಿದ್ದೇನಿಲ್ಲೇ 4 ಡಿಜಿಟ್ ಪರ್ಫೆಕ್ಟ್ ನಂಬರ್, 4 ಅಕ್ಷರ ಇರಬೇಕು. 4 ಅಕ್ಷರ ಅದ 9801. ಅದನ್ನು ಇನ್ನೊಂದನ್ನು ತೊಗೊಂಡಿದ್ದ ಏನಾಗ್ತಿತ್ತು, 100 ತೊಗೊಂಡ್ರೆ 5 ಸಂಖ್ಯೆ ಬರ್ತಿತ್ತು ನನಗೆ. ಸೊ ಆನ್ಸರ್ ಏನಾಗ್ತದೆ 9801. ಅದು ಎದ್ರದಪ್ಪ ಅಂದ್ರೆ 99ದು ಸ್ಕ್ವೇರ್. ತಿಳಿತು? ಯಾರಿಗೆ ತಿಳಿದಿಲ್ಲ ಪಾಸ್ ಕಮೆಂಟಲ್ಲಿ ಕೇಳ್ರಿ. ತಿಳಿದಿಲ್ಲ ಅಂದ್ರೆ ವಿಲ್ ಟ್ರೈ ಟು ಸಾಲ್ವ್ ಇನ್ ನೆಕ್ಸ್ಟ್ ಕ್ಲಾಸ್. ರೈಟ್. ಇವಾಗ ಇನ್ನೊಂದು ಪ್ರಾಬ್ಲಮ್ ಬಿಟ್ಟಿವಿ ನಾವಲ್ಲಿ. ಯಾವ ಸರ್ ಅದು ಪ್ರಾಬ್ಲಮು? 6ನೇ ಕ್ವಶನ್. ರೈಟ್. 6ನೇ ಕ್ವಶನ್ ಏನಪ್ಪ ಅಂದ್ರೆ ಫೈಂಡ್ ಔಟ್ ದ, ನೆನ್ಪಿಟ್ಕೊಡ್ರಿ, ಫೈಂಡ್ ಔಟ್ ದ ಡಿಫ್ರೆನ್ಸ್ ಆಫ್ ಸಿಂಪಲ್ ಇಂಟ್ರೆಸ್ಟ್ ಫಾರ್ 2 years 3 years on a sum of 2100 at rate of interest 8% per annum. ತಿಳಿತು? ಏನು ಸರ್ ಹಿಂಗಂದ್ರೆ ತಿಳಿಲಿಲ್ಲ ಸರ್. ಸಿಂಪಲ್ ಇಂಟ್ರೆಸ್ಟ್ ಏನಪ್ಪ, ಸಾಮಾನ್ಯ ಬಡ್ಡಿ ಅಂತೀರಿ, ಸರಳ ಬಡ್ಡಿ ಅಂತ ಕರಿತೀರಲ್ಲ, ಅದೇ ಕೇಳ ನಾವು. 2 ವರ್ಷದ್ದು ಮಾಡಿರಿ, 3 ವರ್ಷದ್ದು ಕಂಡು ಹಿಡೀರಿ, ಅವ್ರ ವ್ಯತ್ಯಾಸ. 2 ವರ್ಷಕ್ಕೆ 8 ಬಡ್ಡಿ ಕೊಡ್ಬೇಕು. ನಾನು ನಿಮಗೆ 2100 ರೂಪಾಯಿ ನಿಮ್ಮ ಕಡೆ ಇಸ್ಕೊಂಡಿದ್ದೆ ಅಂದ್ರೆ 8 ಬಡ್ಡಿ ಹಾಕಿದ್ರಪ್ಪ ಅಂದ್ರೆ 2 ವರ್ಷಕ್ಕೆ ಎಷ್ಟಾಗ್ತದೆ? ಒಂದಿಷ್ಟು ಅಮೌಂಟ್ ಆಗ್ತದೆ. 3 ವರ್ಷಕ್ಕೆ ಎಷ್ಟಾಗುತ್ತೆ? ಅದಕ್ಕೊಂದಿಷ್ಟು ಅಮೌಂಟ್ ಆಗುತ್ತೆ. ಅವ್ರು 2ರದ್ದು ವ್ಯತ್ಯಾಸ ಎಟ್ಟದು ಕಂಡು ಹಿಡೀರಿ ಅಂತ ಹೇಳ. ಸಿಂಪಲ್. ಅರ್ಥ ಆಯ್ತು? ರೈಟ್. ನಮಗೆ ಇದು ಸಿಂಪಲ್ ಇಂಟ್ರೆಸ್ಟ್ ಕಂಡು ಹಿಡಿಯೋಕೆ ಒಂದು ಫಾರ್ಮುಲಾ ಅದ. ಏನದಪ್ಪ ಫಾರ್ಮುಲಾ? ಅದು SI ಅಂತ ಕರಿತೀವಿ. SI ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್. ಏನದ? PTR/100. ಏನಿದು? PTR/100. P ಅಂದ್ರೆ ಪ್ರಿನ್ಸಿಪಲ್ ಅಮೌಂಟ್. ನೀವು ನನಗೆ ಎಷ್ಟು ಕೊಟ್ಟಿರಿ ಇಲ್ಲೇ 2100. T ಅಂದ್ರೆ ಟೈಮ್ ಅಂದ್ರೂ 1 ವರ್ಷ 2 ವರ್ಷ ಟೈಮ್. R ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್, ಎಷ್ಟು ಬಡ್ಡಿಲೇ ಕೊಟ್ಟಿರಿ ನನಗೆ. ಹೌದಾ. ಇಲ್ಲಿ ಟೈಮ್ ಏನದಪ್ಪ 2 ವರ್ಷದ. T ಅಂದ್ರೆ ಮತ್ತು ಇನ್ನೊಂದು ಇರೋದ 3 ಅದ. ಬಡ್ಡಿ ಎಷ್ಟದ? 8% ಅದು. ಹೌದಾ. ಅದಕ್ಕೆ ನಾ ಏನು ಮಾಡ್ಬೇಕು, ಮೊದಲಿಗೆ 2 ವರ್ಷದ್ದು ಕ್ಯಾಲ್ಕುಲೇಟ್ ಮಾಡಬೇಕು. 2 ವರ್ಷಕ್ಕೆ ಎಷ್ಟಾಗುತ್ತೆ ಅದು ಕ್ಯಾಲ್ಕುಲೇಟ್ ಮಾಡಬೇಕು. ಆಮೇಲೆ 3 ವರ್ಷಕ್ಕೆ ಎಷ್ಟಾಗುತ್ತೆ ಅಂತ ನೋಡಬೇಕು. ಅವ್ರು 2ರದ್ದು ವ್ಯತ್ಯಾಸ ತೆಗೆದು ಬಿಡ್ಬೇಕು. ಅದೇ ಆನ್ಸರ್ ಬರ್ತದೆ ನೋಡ್ರಿ. PTR. P ಅಂದರೆ ಎಷ್ಟು? 2100 ಇಂಟು T ಅಂದರೆ ಎಷ್ಟಪ್ಪ? ಟೈಮ್ 2 years ಅದ. ಓಕೆ 2. R ಎಷ್ಟದಪ್ಪ? 8 ಅದ. 8 ಡಿವೈಡೆಡ್ ಬೈ 100. ಹೌದು. 0 0 0 0 ಕ್ಯಾನ್ಸಲ್. ರೈಟ್. ಸೂಪರ್. 21 ಇದು ಎಷ್ಟಾಗುತ್ತೆ ನೋಡು? 21 ಗುಂಡ್ಲೆ 2 ಗುಂಡ್ಲೆ 8. ಹೌದಾ. 168 ಇಂಟು 2 ಎಷ್ಟಾಗುತ್ತೆ? 6 3 1 136. ಎಷ್ಟಾಯ್ತು? 2 8 16 ಕ್ಯಾರಿ 1 2 6 12 ಪ್ಲಸ್ 1 13 ಮ್ಯಾಲೆ 1 2 1 2 336 ಆಯ್ತು. ಇದು 336 2 yearsಗೆ. ಓಕೆ. ಇದನ್ನು ನಾವು ಇಲ್ಲೇ 336 ಅಂತ ಬರ್ಕೊಳ್ಳೋಣ. ಯಾಕಂದರೆ ನಮ್ಗೆ ಜಸ್ಟ್ ರೆಫರೆನ್ಸ್ ನೆಕ್ಸ್ಟ್ ಇದು ಮಾಡಲಿಕ್ಕೆ ಹೆಲ್ಪ್ ಆಗ್ತದೆ ಅಂತ. ಕರೆಕ್ಟ್ ಅಲ್ಲ? 2 8 16. ಓಕೆ. ಕ್ಯಾರಿ 1 2 6 12 ಪ್ಲಸ್ 1 13 ಕ್ಯಾರಿ 1 2 1 2 ಪ್ಲಸ್ 1 3. ರೈಟ್. ಇದು ಏನಾಯಿತು? 2 yearsಗೆ. 2 yearsಗೆ ನಾ ಎಷ್ಟು ಕೊಡ್ಬೇಕ್ರಿ ನಿಮಗೆ ಬಡ್ಡಿ? 336 ಕೊಡ್ಬೇಕು. ಈ 3 ವರ್ಷಕ್ಕೆ ಎಷ್ಟಾಗ್ತದೆ ನೋಡೋಣ. ಸಿಂಪಲ್. ಸೇಮ್ ಅಮೌಂಟ್ 2100 ಇಂಟು T ಎಷ್ಟಾಗ್ತದೆ? ಇಲ್ಲೇ ಟೈಮು 3 years ಆಗ್ತದೆ. ಇಂಟು ರೇಟ್ ಆಫ್ ಇಂಟ್ರೆಸ್ಟ್ ಎಷ್ಟು ರೀ? ಬಡ್ಡಿ ಅದ. ಓಕೆ ಡನ್. ಮತ್ತು 0 0 ಕ್ಯಾನ್ಸಲ್ 0 0 ಕ್ಯಾನ್ಸಲ್. 168 ಇಂಟು 3. ರೈಟ್. 8 3 24 2 ಕ್ಯಾರಿ 18
22 504 3 ವರ್ಷಕ್ಕೆ 504 ಆಯ್ತು. ಅವ ಕೇಳಿದ್ದೇನು ವ್ಯತ್ಯಾಸ ಕೇಳೋಣ. ಇವೆರಡರದ್ದು ವ್ಯತ್ಯಾಸ ಎಷ್ಟು? 504 ಮೈನಸ್ 336 ಎಷ್ಟಾಗುತ್ತೆ? 14 ಅಂದರೆ 8 6 1 168 168 ಅದೇನ್ರಿ ನಮ್ಮ ಕಡೆ? ಎಸ್ ಅದರ ಆನ್ಸರ್. ಮುಗೀತು. ತಿಳಿತು ಎಲ್ಲರಿಗೂ? ಓಕೆ. ಸೊ ಇವಾಗ ನಾ ಏನು ಮಾಡ್ತೀವಿ ಅಂದರೆ ನೆಕ್ಸ್ಟ್ ಕ್ವಶನ್ಸ್ ಹೋಗೋಣ. ಅದಕ್ಕೆ ಇನ್ನೊಂದ್ಸರಿ ಕೇಳ್ತೀನಿ ನಿಮ್ಗೆಲ್ಲರಿಗೂ, ಎಸ್ ಸೋಲ್ಜರ್ ಕರಿಯರ್ ಅಕಾಡೆಮಿ ಯಾರ್ದು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ವಿಲ್ ಸ್ಟಾರ್ಟ್ ವಿತ್ ದ ನೆಕ್ಸ್ಟ್ ಕ್ವಶನ್. ಓಕೆ, ಇವಾಗ ನಾವು ನೆಕ್ಸ್ಟ್ ಕ್ವಶನ್ ನೋಡೋಣ. ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದ್ರೆ ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್. ಫೈಂಡ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇಫ್ 3x + 2 = 23. ಹೌದಾ? ಅವ್ನು ಏನು ಕೇಳ್ಯಾನಪ್ಪ ಅಂದ್ರೆ ವ್ಯಾಲ್ಯೂ ಆಫ್ ಎಕ್ಸ್ದ ವ್ಯಾಲ್ಯೂ ಎಷ್ಟದ ಅಂತ ಕೇಳ್ಯಾನ. ಹೌದು, ಏನು ಕೊಟ್ಟಾನಪ್ಪ ಸದ್ಯ ಇಲ್ಲಿ ಅಂದ್ರೆ 3x + 2 = 23. ಹೌದು, ಈ 2 ಆ ಕಡೆ ಹಾಕ್ರಿ. 3x = 23 - 2 ಎಷ್ಟಾಯಿತು? 21. ಸೊ 3x = 21, x = 21 ಡಿವೈಡೆಡ್ ಬೈ 3. 3 1 3 7 3 1 3 7 7ದ ಆನ್ಸರ್. ಸೊ ಎ ಇಸ್ ದ ಆನ್ಸರ್. ನೀವು ಯಾರಿಗಾದ್ರೂ ಇದು ತಿಳಿಲಿಲ್ಲಪ್ಪ ಅಂದ್ರೆ ವಿಡಿಯೋ ಪಾಸ್ ಮಾಡಿರಿ, ನೋಡ್ರಿ ಒಂದ್ಸರಿ ಹೆಂಗೆ ಮಾಡ್ಲಿಕ್ಕತ್ತಾರ ಅಂಥೇಳಿ ನಿಮ್ಗೆ ಅರ್ಥ ಆಗ್ತದೆ. ತಿಳಿತು? ಓಕೆ, ನೆಕ್ಸ್ಟ್ ಕ್ವಶನ್ ಏನದ? 2100 ಡಿವೈಡೆಡ್ ಬೈ 50. 2100 ಡಿವೈಡೆಡ್ ಬೈ 50 ಆನ್ಸರ್ ಎಷ್ಟು ಅಂತ ಕೇಳೋಣ. ಸಿಂಪಲ್. ಹೌದು, ಎಷ್ಟಪ್ಪ ಇದು? 2100 ಡಿವೈಡೆಡ್ ಬೈ 50. 0 0 ಕ್ಯಾನ್ಸಲ್. ಹೌದು, 5 1 5 4 22 ಉಳಿತು. 42 is the answer. Okay, we'll go to the next question. Next question ಏನದ ನೋಡ್ರಿ. ಓಕೆ, ನೆಕ್ಸ್ಟ್ ಕ್ವಶನ್ ಏನಪ್ಪ ಅಂದ್ರೆ ಫೈಂಡ್ ದ, ಇದು ನೆಕ್ಸ್ಟ್ ಬರೋಣ. 12th ಕ್ವಶನ್ ಅದಲ್ಲ, ನೆಕ್ಸ್ಟ್ ಲಾಸ್ಟಿಗೆ ಬರೋಣ. ಓಕೆ, ಇಫ್ ದ 13th ಕ್ವಶನ್ ಹೇಳಿಗತ್ತೇನ. ಇಫ್ ದ ಸಿಂಪಲ್ ಇಂಟ್ರೆಸ್ಟ್ ಇನ್ 3 years at the annual rate of 5% is 180, ಫೈಂಡ್ ದ ಪ್ರಿನ್ಸಿಪಲ್ ಅಮೌಂಟ್. ಸಿಂಪಲ್ ಆವಾಗಲೇ ಮಾಡಿದ್ವಲ್ಲ ಸಿಂಪಲ್ ಇಂಟ್ರೆಸ್ಟು. ಏನಂತಪ್ಪ ಅದು ಫಾರ್ಮುಲಾ ಇತ್ತು? SI = PTR/100. ರೈಟ್? ಆದ್ರೆ ಇಲ್ಲಿ ಕೇಳಲಿಕ್ಕತ್ತಿದ್ದವ ಏನು ಕೇಳ್ಯಾನಂದ್ರೆ ಪಿ ವ್ಯಾಲ್ಯೂ ಕೇಳ್ಯಾರ, ಪ್ರಿನ್ಸಿಪಲ್ ಅಮೌಂಟ್ನ ಕೇಳ್ಯಾನ. ರೈಟ್? ಕೊಟ್ಟಿರೋದೇನು? 180. SI ಕೊಟ್ಟಾನ. ರೈಟ್? ಜಸ್ಟ್ ಏನೂ ಇಲ್ಲ, ಸಬ್ಸ್ಟಿಟ್ಯೂಟ್ ಮಾಡಿಬಿಡ್ರಿ, ಹಾಕಿಬಿಡ್ರಿ. ಕೊಟ್ಟಿರುವಂಥ ಏನು ಇವಲ್ಲ ವ್ಯಾಲ್ಯೂಸ್ ಇದ್ರೊಳಗೆ ಹಾಕ್ರಿ. SI ಅಂದ್ರೆ ಎಷ್ಟು? 180 = P ನಮ್ಗೆ ಗೊತ್ತಿಲ್ಲ, ಇಂಟು ಟಿ ಎಷ್ಟು ಕೊಟ್ಟಾನ? 3 years. ರೇಟ್ ಆಫ್ ಇಂಟ್ರೆಸ್ಟ್ ಬಡ್ಡಿ ಎಷ್ಟದಪ್ಪ? 5 years ಡಿವೈಡ್ ಬೈ 100. ರೈಟ್? 3 1 3 60. ರೈಟ್? ನೆಕ್ಸ್ಟ್ 5 1 5 12. ಇದು ಆ ಕಡೆ ತೊಗೊಂಡ್ರೆ ಎಷ್ಟಾಗ್ತದೆ? P = 1200 1200. ದಿಸ್ ಈಸ್ ಯುವರ್ ಆನ್ಸರ್. ಏನಿಲ್ಲ ಇದ್ರೊಳಗೆ ಸಿಂಪಲ್ ಇಂಟ್ರೆಸ್ಟ್ ಒಳಗೆ ಏನು ಮಾಡಿರ್ತಾನೆ ಅಂದ್ರೆ ಸರಳ ಬಡ್ಡಿ ಅಥವಾ ಸಾಮಾನ್ಯ ಬಡ್ಡಿ ಏನಂತ ಕರಿತೀವಿ? ಸಿಂಪಲ್ ಇಂಟ್ರೆಸ್ಟ್ ಅಂತ ಕರಿತೀವಿ ನಾವು. SI ಫಾರ್ಮುಲಾ ನೆನ್ಪಿಟ್ಕೊಡ್ರಿ. SI = PTR/100. ಏನು? SI = PTR/100. P ಅಂದ್ರೆ ಪ್ರಿನ್ಸಿಪಲ್ ಅಮೌಂಟು, T ಅಂದ್ರೆ ಟೈಮ್ ಡ್ಯೂರೇಷನ್, R ಅಂದ್ರೆ ರೇಟ್ ಆಫ್ ಇಂಟ್ರೆಸ್ಟ್, ಬಡ್ಡಿ ದರ ಅಂತೀವಲ್ಲ ಅದು R, ರೇಟ್ ಆಫ್ ಇಂಟ್ರೆಸ್ಟ್. ರೈಟ್? ನೆಕ್ಸ್ಟ್ ಒನ್, ಸ್ಕ್ವೇರ್ ರೂಟ್ ಆಫ್ 9801. 9801 1 ಸೆಕೆಂಡ್ ಪಾಸ್ ಮಾಡಿ ನೀವೇ ಟ್ರೈ ಮಾಡಿರಿ ಆನ್ಸರ್ ಹೇಳಲಿಕ್ಕೆ. 9801 ಸ್ಕ್ವೇರ್ ರೂಟ್ ವರ್ಗಮೂಲ ಏನಾಗ್ತದೆ ಅಂತ ನೀವೇ ಟ್ರೈ ಮಾಡಿರಿ. 1 ಸೆಕೆಂಡ್ ವಿಡಿಯೋ ಪಾಸ್ ಮಾಡಿರಿ. ಕಮೆಂಟ್ ಬಾಕ್ಸ್ ಒಳಗೆ ಹಾಕ್ರಿ ನೋಡೋಣ, ನೀವೇ ಪಾಸ್ ಮಾಡಿರಿ. 9801 ಅದರದ್ದು ಸ್ಕ್ವೇರ್ ರೂಟ್ ಏನಾಗ್ತದೆ ಅಂತ. ನಾವು ಹೆಂಗೆ 9801 ಏನು ಮಾಡ್ತೀವಪ್ಪ? ಲಾಸ್ಟ್ 2 ಡಿಜಿಟ್ ನೋಡ್ತೀವಿ ಸ್ಕ್ವೇರ್ ರೂಟಿಗೆ. ಲಾಸ್ಟ್ ಡಿಜಿಟ್ ಏನದ? 1 ಅದ. ಓಕೆ, 1 ಅಂದ್ರೆ ಯಾವ್ದು ಬರ್ತದೆ? 1 ಬರ್ತದೆ, 9 ಬರ್ತದೆ. ರೈಟ್? ನೆಕ್ಸ್ಟ್ ಏನು ಉಳಿದಿದ್ದು? 98 ಯಾವುದ್ರೊಳಗೆ ಬರ್ತದೆ? 8ರದ್ದು ವರ್ಗ ಎಷ್ಟಾಗ್ತದೆ? 64. 9ರದ್ದು 81. ಹೌದಾ? ಅದಕ್ಕೆ ನಾನು ಏನು ಮಾಡ್ತೀನಿ? 9 ತೊಗೋತೀನಿ. ಸೆಂಟರ್ 95. ಸೊ 25 90 ಆಗ್ತದೆ. ಸೊ 95 ಸ್ಕ್ವೇರೇ
90 25 ಆಗ್ತದೆ. 91 ಹೋದ್ರೆ ಇದಕ್ಕಿಂತ ಕಡಿಮೆ ಆಗ್ತದೆ. ಹೌದಾ, 9025ಕಿಂತ ಕಡಿಮೆ ಆಗ್ತದೆ. ನನಗೆ ಇದಕ್ಕಿಂತ ಜಾಸ್ತಿ ಬೇಕು, 9801 ಬೇಕು. ಸೊ ಆನ್ಸರ್ ಈಸ್ 99. ರೈಟ್. ವಿಲ್ ಗೋ ಟು ದ ನೆಕ್ಸ್ಟ್ ಕ್ವಶನ್. ಕ್ಯೂಬ್ ರೂಟ್ ಆಫ್ ದಿಸ್ ನಂಬರ್ 704969. 704969. ಇದನ್ನು ಪಾಸ್ ಮಾಡಿರಿ ಒಂದು ಸೆಕೆಂಡು, ಕಮೆಂಟ್ ಒಳಗೆ ಹೇಳ್ರಿ ನೋಡೋಣ. ಕ್ಯೂಬ್ ರೂಟ್ ಎಷ್ಟಾಗ್ತದೆ ಅಂತ ಟ್ರೈ ಮಾಡಿರಿ. ಕ್ಯೂಬ್ ರೂಟ್ ಆಫ್ 704969. ವಿಡಿಯೋನ 1 ಸೆಕೆಂಡ್ 2 ಸೆಕೆಂಡ್ 5 ಸೆಕೆಂಡ್ಸ್ ಪಾಸ್ ಮಾಡಿರಿ. ನೀವೇ ಟ್ರೈ ಮಾಡಿ ಕಮೆಂಟ್ ಬಾಕ್ಸ್ ಒಳಗೆ ಹಾಕಿರಿ. ತಪ್ಪಾದ್ರೆ ನೋ ಪ್ರಾಬ್ಲಮ್, ನಾವು ಇರೋದಿಲ್ಲೇ ಕಲಿಸ್ಲಿಕ್ಕೆ, ನೀವು ಕಲೀಲಿಕ್ಕೆ. ಹೌದು, ರೈಟ್. ಪಾಸ್ ಮಾಡಿರಿ ಅನ್ಕೊಂಡಿನಿ, ಟ್ರೈ ಮಾಡ್ಲಿಕ್ಕೆ ಅಂತಲೂ ಅನ್ಕೊಂಡಿನಿ. ರೈಟ್, ಫೈನ್. 704969 ಇದ್ರದ್ದು ಏನು ಮಾಡ್ಬೇಕು ನಾವು? ಕ್ಯೂಬ್ ರೂಟ್ ಕಂಡು ಹಿಡಬೇಕು. ಕ್ಯೂಬ್ ರೂಟ್ ಅಂದ್ರೆ ಏನು? ಫಸ್ಟ್ 3 ಡಿಜಿಟ್ ನೋಡ್ರಿ, ಲಾಸ್ಟ್ ನಂಬರ್ ಏನಿದೆ 9 ಅದ, ಅಂದ್ರೆ 9ದು ಕ್ಯೂಬ್ ಏನಾಗ್ತದೆ? 9 ಎಂಡ್ ಆಗ್ತದೆ 704. ಹೌದು, 704 8ದಾಗ ಇದೇನಾಗ್ತದೆ? 5 ಸಮಥಿಂಗ್ ಆಗುತ್ತೆ. ಸೊ 89 ಈಸ್ ಯುವರ್ ಆನ್ಸರ್. ಓಕೆ, ತಿಳಿತು? ರೈಟ್. ನೆಕ್ಸ್ಟ್ ಕ್ವಶನ್ನು, ಇಲ್ಲೊಂದು ಕ್ವಶನ್ ಬಿಟ್ಟಿದ್ವಿ, ಯಾವುದಪ್ಪ ಅಂದರೆ 12th ಕ್ವಶನ್. ಏನದ 12th ಕ್ವಶನ್ ಅಂದ್ರೆ, ಫೈಂಡ್ ದ ಏರಿಯಾ ಆಫ್ ಅ ಸರ್ಕಲ್. ಫೈಂಡ್ ದ ಏರಿಯಾ ಆಫ್ ದ ಸರ್ಕಲ್. ಫೈಂಡ್ ದ ಏರಿಯಾ ಆಫ್ ಸರ್ಕಲ್ ಮೇಡ್ ಅಪ್ ಆಫ್ 1 ಮೀಟರ್ ವೈರ್. 1 ಮೀಟರ್ ವೈರ್ ಅದ, ಏರಿಯಾ ಆಫ್ ಸರ್ಕಲ್. ಸರ್ಕಲ್ ಅಂದ್ರೆ ಏನು ಇರ್ತಲ್ಲ, ರೌಂಡ್, ಅದು ಸರ್ಕಲ್. ಅದ್ರದ್ದು ಒಳಗಿರುವಂಥ ಏರಿಯಾನ ಕಂಡು ಹಿಡೀರಿ ಅಂತ ಹೇಳ್ಯಾರ. ಹೌದು. ಸೊ ನಾನು ಇಲ್ಲಿ ಕ್ವಶನ್ಸ್ ಬಿಡಿಸ್ತಾ ಇದ್ದೀನಿ ಫ್ರೆಂಡ್ಸ್, ಸ್ಟೂಡೆಂಟ್ಸ್. ನಾನು ಏನು ಮಾಡ್ತಾ ಇದ್ದೀನಿ, ಕ್ವಶನ್ನ ಬಿಡಿಸ್ತಾ ಇದ್ದೀನಿ ಇನ್ ಡೀಟೇಲ್ ಆಗಿ. ಸರ್ ಸ್ಕ್ವೇರ್ ರೂಟ್ ಹೆಂಗೆ ಬಂತ್ರಿ, ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಹೇಳಿರೋದನ್ನು, ಅದನ್ನು ನಾನು ಇಲ್ಲಿ ಹೇಳಲಿಕ್ಕೆ ಡೀಟೇಲಾಗಿ ಹೇಳಲಿಕ್ಕತ್ತಿಲ್ಲ, ಜಸ್ಟು ಕ್ವಶನ್ಸ್ ಬಿಡಿಸ್ಲಿಕ್ಕತ್ತೀನಿ. ರೈಟ್, ಇದು ನೋಡೋಣ. ಓಕೆ, ಇದು ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಮತ್ತೊಂದು ಸರಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್ ಸೋಲ್ಜರ್ ಕರಿಯರ್ ಅಕಾಡೆಮಿದು ಚಾನಲ್ನ, ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಲೈಕ್ ಮಾಡಿರಿ, ಕಮೆಂಟ್, ಶೇರ್, ಪ್ಲೀಸ್ ಡೂ ಇಟ್. ರೈಟ್, ಓಕೆ, ಫೈನ್. ವಿತ್ ದಿಸ್ ಒನ್ ವಿಲ್ ಸ್ಟಾರ್ಟ್ ವಿತ್ ದಿಸ್ ಒನ್. 12th ಕ್ವಶನ್, ಫೈಂಡ್ ದ ಏರಿಯಾ ಆಫ್ ಎ ಸರ್ಕಲ್. ಸರ್ಕಲ್ದು ಇದು ಒಂದು ಸರ್ಕಲ್. ಹೌದಾ, ಇದು ಸುತ್ತಳಕ್ಕೆ ಏನಿರ್ತದಲ್ಲ, ನಾವು ಏನಂತ ಕರಿತೀವಿ? ಸುತ್ತಳತೆ ಅಂತ ಕರಿತೀರಲ್ಲ, ಅದಕ್ಕೆ ನಾವು ಸರ್ಕಂಫರೆನ್ಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಸರ್ಕಂಫರೆನ್ಸ್. ಸರ್ಕಂಫರೆನ್ಸ್ನ ಅದಕ್ಕೆ ಫಾರ್ಮುಲಾ ಏನು? 2πr. ಏರಿಯಾ ಆಫ್ ಸರ್ಕಂಫರೆನ್ಸ್ ಇದ್ರದ್ದು ಸುತ್ತಳತೆ ಏನದ? 2πr. ಏರಿಯಾ ಆಫ್ ಸರ್ಕಲ್, ಏರಿಯಾ ಆಫ್ ಸರ್ಕಲ್ πr ಸ್ಕ್ವೇರ್. ರೈಟ್. ಇವಾಗ ಕೊಟ್ಟಿರೋದು ಏನು ಕೊಟ್ಟನಪ್ಪ ಅಂದ್ರೆ, ಸರ್ಕಂಫರೆನ್ಸ್ ಆಫ್ ಕೊಟ್ಬಿಟ್ಟಾನ. ಏನು ಕೊಟ್ಟನ? 1 ಮೀಟರ್. 1 ಮೀಟರ್ ಅಂದರೆ ಎಷ್ಟು? 100 ಸೆಂಟಿಮೀಟರ್. ನಮ್ಗೆ ಗೊತ್ತದ. ರೈಟ್, ಇಲ್ಲಿ ಸಾಲ್ವ್ ಮಾಡ್ಲಿಕ್ಕೆ ನೋಡ್ರಿ. 100 ಸೆಂಟಿಮೀಟರ್ ಇಸ್ ಈಕ್ವಲ್ಸ್ ಟು 2 ಇಂಟು ಪೈ ವ್ಯಾಲ್ಯೂ ಎಷ್ಟು? 22/7 ಇಂಟು ಆರ್ ನಮಗೆ ಗೊತ್ತಿಲ್ಲ. ರೈಟ್, ಆರ್ ಎಷ್ಟು ಅನ್ನೋದು ನಮಗೆ ಗೊತ್ತಿಲ್ಲ. ಸೊ ಆರ್ ಇಸ್ ಈಕ್ವಲ್ಸ್ ಟು ಏನಾಗ್ತದೆ? ಈ ಕಡೆದು ಮಾಡ್ರಿ. ಆರ್ ಇಸ್ ಈಕ್ವಲ್ಸ್ ಟು ಇಲ್ಲೆಲ್ಲ ಕ್ಯಾನ್ಸಲ್ ಏನಾರ ಆಗ್ತವೇನು? 100 ಸೆಂಟಿಮೀಟರ್ 2 ಇಂಟು 22/7. ಓಕೆ, 2 1s 250s ಇಲ್ಲಿ ಹೋಗ್ತದೆ. 225 211. ರೈಟ್. ಸೊ ಆರ್ ಇಸ್ ಈಕ್ವಲ್ಸ್ ಟು 25 ಇದು ಆ ಕಡೆ ಇಂಟು 7 ಡಿವೈಡೆಡ್ ಬೈ 11. ಹೌದಾ? ಇದೇನಾಗ್ತಾ? ಆರ್ ಮೊತ್ತ ಇದು ವ್ಯಾಲ್ಯೂ ಆಫ್ ಆರ್. ಸೊ ಈ ವ್ಯಾಲ್ಯೂ ಆಫ್ ಆರ್ನ πr² ಒಳಗೆ ಸಬ್ಸ್ಟಿಟ್ಯೂಟ್ ಮಾಡಿರಿ. ಏರಿಯಾ ಇಲ್ಲಿ ಮಾಡ್ತೀವಿ ನೋಡ್ರಿ. ಏರಿಯಾ ಇಸ್ ಈಕ್ವಲ್ಸ್ ಟು πr² ಅದ. ಪೈ ಅಂದರೆ 22/7 ಇಂಟು 25 ಇಂಟು 7 ಡಿವೈಡೆಡ್ ಬೈ 11. ರೈಟ್, 25/7 ಡಿವೈಡ್ ಬೈ 11. ಸೊ ನಿಮಗೆ ಆನ್ಸರ್ ಎಷ್ಟು ಬರುತ್ತಪ್ಪ ಅಂದರೆ, ಕ್ಯಾಲ್ಕುಲೇಟ್ ಮಾಡಿದ ಮೇಲೆ ಎಲ್ಲಿರೋದು? ರೈಟ್, 795 ಪಾಯಿಂಟ್ ಸಮಥಿಂಗ್ ಬರ್ತದೆ. ಏನು ಬರ್ತದೆ? 795 ಪಾಯಿಂಟ್ ಸಮಥಿಂಗ್. ಸೊ ದಿಸ್ ಈಸ್ ದ ಟೋಟಲ್ ಏರಿಯಾ ಆಫ್ ದ ಸರ್ಕಲ್. 795 ಸೆಂಟಿಮೀಟರ್ ಸ್ಕ್ವೇರ್ ಬರ್ತದೆ. ರೈಟ್, ಇಷ್ಟು ಹೇಳಿ ಇವತ್ತಿನ ಯೂಟ್ಯೂಬ್ ಕ್ಲಾಸ್ ನಾನು ಸ್ಟಾಪ್ ಮಾಡ್ತೀವಿ. ಯಾರಿಗಾದ್ರೂ ಏನಾದರೂ ಡೌಟ್ಸ್ ಇದ್ದರೆ, ತಿಳಿದಿಲ್ಲ ಅಂದ್ರೆ ಕಮೆಂಟ್ಸ್ ಒಳಗೆ ಕೇಳ್ರಿ. ಈಗ ಆ ಕಮೆಂಟ್ಸ್ ನೋಡಿಕೊಂಡು ನಾವು ನೆಕ್ಸ್ಟು
ಕ್ಲಾಸಲ್ಲಿ ಅದು ಹೇಳೋಕ್ಕೆ ಟ್ರೈ ಮಾಡಿ ನೆಕ್ಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ. ಸೊ ಇಲ್ಲಿವರೆಗೂ ಪೇಷನ್ಸಿಂದ ಕೇಳಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಅದಕ್ಕೆ ನಮ್ಮ ಪ್ರೋತ್ಸಾಹ ಮಾಡಿರಿ. ಎಲ್ ಸೋಲ್ಜರ್ ಕರಿಯರ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ಸ್ ಯಾವಾಗಲೂ ಸ್ಟೂಡೆಂಟ್ಗೋಸ್ಕರ ಇರೋದು, ಏನಾದರೂ ಇನ್ಫಾರ್ಮೇಷನ್ ಕೊಡ್ತಾನೆ ಬರ್ತಿರ್ತೀವಿ ನಾವು. ಸೊ ಆದಷ್ಟು ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಓಕೆ, ಥ್ಯಾಂಕ್ ಯು ಸೋ ಮಚ್.